ಅತ್ತೆ ಯಾವಾಗ ಬಂದ್ರಿ? ಏಯ್ ಅತ್ತೆಗಿತ್ತೆ ಅನ್ಬೇಡ, ಮಾಧುರಿ ಅಂತ ಕರಿ. ಸರಿ ಆಯ್ತು ಕಣೆ. ಏ ಮಾಧುರಿ, ಯಾವಾಗ ಬಂದೆ ಮುದ್ದು? ಮಾತಾಡ್ಬೇಡ ನೀನು. ಯಾಕೆ? ಬಾಯ್ ಬಿಟ್ರೆ ಸಾಕು, ಮನೆಗೊಬ್ಳೆ ಹೆಣ್ಮಗಳು 4 ಜನ ಅಣ್ಣಂದ್ರೆ ಮುದ್ದು ತಂಗಿ ಅಂತ ಹೇಳ್ತಿರ್ತೀಯ. ಈಗ ನನ್ನನ್ನೇ ಬಿಟ್ಬಿಟ್ಟು ಶಕ್ತಿ ಅಣ್ಣನ ಎಂಗೇಜ್ಮೆಂಟ್ ಮಾಡ್ಕೊಂಬಂದ್ರಾ? ಇಲ್ಲಮ್ಮ, ಏನ್ ಗೊತ್ತಾ, ನೀನು ನನಗೆ 2-3 ದಿನ ನಾನು ಸಿಕ್ಕಾಪಟ್ಟೆ ಬ್ಯುಸಿ, ನನಗೆ ಪರೀಕ್ಷೆ ಇದೆ ಅದು ಇದೆ ಅಂತ ಹೇಳಿದೆಯಲ್ಲ ಮುದ್ದಮ್ಮ, ಅದಕ್ಕೆ ಇದೇನು ನಿಶ್ಚಿತಾರ್ಥ ತಾನೇ ಮುಗಿಸ್ಕೊಂಬರೋಣ ಅಂತ ಹೋದ್ವಿ. ಮದುವೆಲೆಲ್ಲ ನಿಂದೆ ಓಡಾಟ. ಅದ್ ಪರೀಕ್ಷೆ ಅಲ್ಲ, ಪ್ರಾಜೆಕ್ಟ್ ವರ್ಕು. ನಾನೆಲ್ಲ ಮಿಸ್ ಮಾಡ್ಕೊಂಡೆ. ಅಯ್ಯೋ, ನೀನ್ ಬರ್ದೇ ಇದ್ದದ್ದೇ ಒಳ್ಳೇದಾಯ್ತು. ಅದೊಂದು ಊರು, ಅದೊಂದು ನಿಶ್ಚಿತಾರ್ಥ. ಏನ್ ಹುಚ್ಚಾಟ ಅಂತೀಯ? ಹೇಳೋರಿಲ್ಲ, ಕೇಳೋರಿಲ್ಲ, ಹೊತ್ತಿಗೆ ಸರಿಯಾಗಿ ಊಟ ಇಲ್ಲ, ಒಂದ್ ತೊಟ್ಟು ನೀರ್ ಕೇಳೋರು ಕೂಡ ಗತಿ ಇಲ್ಲ ಅಲ್ಲಿ. ನಾನು ಯಾಕಾದ್ರೂ ಹೋದ್ನೋ ಅಂತ ಅನಿಸ್ತಾ ಇದೆ. ಕೂತು ಕೂತು ನನ್ ಸೊಂಟ ಬಿದ್ದೋಯ್ತು ಕಣೆ. ಯಾಕಮ್ಮ? ಹುಡ್ಗಿ ಕಡೆ ಚೆನ್ನಾಗಿ ನೋಡ್ಕೊಂಡಿಲ್ವಾ? ಏನ್ ಚೆನ್ನಾಗಿ ನೋಡ್ಕೊಳ್ಳೋದು ಅವ್ರ ಮಕ? ಅದೇನೋ ಅಂತಾರಲ್ಲ, ಹನುಮಂತ ಬಾಲ ಕಡಿತಿರುವಾಗ ಯಾರೋ ಹೋಗಿ ಶಾವ್ಗೆ ಕೇಳಿದ್ರಂತೆ, ಹಂಗಿತ್ತು. ಅವ್ರು ತಮ್ಮ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ತಿನ್ಕಾಡ್ತಾ ಇದ್ರು, ಇನ್ನ ನಮ್ಮನ್ನೆಲ್ಲ ಏನ್ ಚೆನ್ನಾಗಿ ನೋಡ್ಕೊಳ್ತಾರೆ. ಹೋಗ್ಲಿ, ಹುಡ್ಗಿ ಆದ್ರೂ ಚೆನ್ನಾಗಿದ್ದಾಳ? ಹುಡುಗಿನ ಬಾಬಾ ಊರಗ್ಲ ಬಾಯಿ ಅವಳದು. ಹುಟ್ಟಿನೂ 3 ವಾರನೂ ಆಗಿಲ್ಲ, ಆಗ್ಲೇ ನನ್ನ ಮಗನಿಗೆ ಸಲಹೆ ಕೊಡ್ತಾಳೆ ಅಂತೀನಿ. ಇನ್ನು ಅವಳು ಹೆತ್ತವ್ರದ್ದು ಅಹಂಕಾರ ಎಂಥ ಅಹಂಕಾರ ಅಂತೀಯ. ಅಷ್ಟೊತ್ತು ನಾನು ಕಾರಲ್ಲಿ ಒಬ್ಳೆ ಕೂತಿದ್ರೆ ಸೌಜನ್ಯಕ್ಕಾದ್ರೂ ಒಬ್ರಾದ್ರೂ ಬಂದು ಕರಿಬಾರ್ದ ನನ್ನನ್ನ? ನಿಶ್ಚಿತಾರ್ಥ ಮಾಡ್ಕೊಳ್ಳೋರೆ ಬಂದಿದಾರಾ ಇಲ್ವಾ ಅಂತ ನೋಡೋ ಒಂದು ಪರಿಜ್ಞಾನನೂ ಇಲ್ಲ ಆ ಮನೆಯವ್ರಿಗೆ. ಇನ್ನ ಹುಡುಗಿ ತಂಗಿ ಸೊಣಕಲ್ ಕಡ್ಡಿ ಅದೇನ್ ಆಡ್ತಾಳೆ ಅಂತೀಯ. ಒಂದ್ ಜಾಗದಲ್ಲಿ ಕೂತಲ್ಲಿ ಕೂರಲ್ಲ, ನಿಂತಲ್ಲಿ ನಿಲ್ಲಲ್ಲ. ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ ಅಂದು ನನ್ನ ತಲೆ ತಿಂದು ಹಾಕಿದ್ಲು. ಯಮಗ್ ತಲೆ ಇದ್ರೆ ತಾನೇ ತಿನ್ನಕ್ಕಾಗೋದು. ಸುಮ್ಮನೆ ನೀನ್ ಹೇಳೋದು ಸರಿ ಅಮ್ಮ. ಈ ಸಿಟಿ ಹುಡ್ಗಿರೇ ಹೀಗೆ, ತಮ್ಗೆಲ್ಲ ಗೊತ್ತು ಅನ್ನೋ ತರ ಬಿಲ್ಡಪ್ ಕೊಡ್ತಾರೆ, ಬಟ್ ಏನೂ ಗೊತ್ತಿರಲ್ಲ. ಸಿಲ್ಲಿ ಗರ್ಲ್ಸ್ ಯುನೋ. ಆದ್ರೆ ಅಂತೋರೇ ಬೇಕು ಅಂತ ನೀವೇ ತಾನೇ ಹೋಗಿರೋದು. ಅಯ್ಯೋ, ಯಾವ ಕಡೆಯಿಂದ ಯಾವ ರೀತಿ ನೋಡಿದ್ರು ನಮ್ಮ ಮನೆತನಕ್ಕೆ ಸರಿ ಹೋಗೋ ಕುಟುಂಬನೇ ಅಲ್ಲ ಅದು. ಅದೇನ್ ನೋಡಿ ಈ ಸಂಬಂಧ ಮಾಡ್ತಿದ್ದಾನೋ, ನಿಮ್ಮ ಅಣ್ಣನ ಮನ್ಸಲ್ಲಿ ಏನಿದೆಯೋ ಅದೇವರೇ ಬಲ. ನಮ್ಮ ಅಣ್ಣ ಹೇಳಿರ್ತಾನೆ ಅಂದ್ರೆ ಅದು ಸರಿಯಾಗೇ ಇರುತ್ತೆ ಬಿಡು. ಆದ್ರೆ ಅಣ್ಣಂಗೆ ಅಡ್ವೈಸ್ ಕೊಡ್ತಾಳೆ ಅಂದ್ರೆ ಸ್ವಲ್ಪ ಓವರ್ ಆಯ್ತು ಅಲ್ವಾ? ಮತ್ತೆ ಏನಪ್ಪ ದೊಡ್ಡವನೇ, ನಿನ್ ತಂಗಿ ಹೇಳಿದ್ದು ಕೇಳಿಸ್ಕೊಂಡ್ಯಾ? ಈಗ ಏನಮ್ಮ, ನಿನಗೆ ಇಷ್ಟ ಇಲ್ದಿರೋ ಹುಡುಗಿನ ಕರ್ಕೊಂಡ್ಬಂದು ನಿನ್ನ ಮಗನಿಗೆ ನಾನು ಮದುವೆ ಮಾಡ್ತಿದ್ದೀನಿ ಅಂತಾನ? ಆಯ್ತು ಬಿಡಮ್ಮ, ನಿನ್ನ ಮಗಳಿಗೆ ಅದೆಂಥ ಹುಡುಗನ ಹುಡುಕ್ತೀನಿ ನೋಡು. ಆ ರಾಜ್ಕುಮಾರ ನಡ್ಕೊಂಡ್ ಬರ್ಬೇಕಾದ್ರೆ ನಮ್ಮೂರಿನ ಜನ ಎಲ್ಲ ನಿಂತ್ಕೊಂಡು ಆಹಾ ಎಷ್ಟು ಚೆನ್ನಾಗಿದ್ದಾನೆ ರಾಜ್ಕುಮಾರ್ ಅಂತ ಮೂಗಿನ ಮೇಲೆ ಬೆರಳಿಟ್ಕೊಂಡು ನೋಡ್ಬೇಕು. ಅಂತ ರಾಜ್ಕುಮಾರನ ಕರ್ಕೊಂಡ್ಬಂದು ನನ್ನ ಈ ಮುದ್ದು ತಂಗಿ ಮದುವೆ ಮಾಡಿಸ್ತೀನಿ. ಓದ್ ದಬಾಕಿರೋ ಈ 3 ಜನರನ್ನು ತಂದಿದೀಯಲ್ಲಪ್ಪ, ಹಾಗೆ ಅವನನ್ನು ತಂದ್ಬಿಡು. ಮೂಕಿ ಚಿತ್ರದ ನಟಿಯರು ಇರ್ತಾರಲ್ಲ, ಹಂಗಿದ್ದಾರೆ 3.